ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ಸಮಸ್ಯೆಗಳಿಗೂ ಅದರದ್ದೇ ಆದ ಪರಿಹಾರ ಇರುತ್ತೆ. ಆ ಸಮಸ್ಯೆಗೆ ಏನು ಪರಿಹಾರ ಅಂತ ಹುಡುಕಿ ಅದನ್ನು ಮಾಡೋದ್ರಿಂದ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ನಾವಿರೋ ಭೂಮಿನೇ ದೇವರು. ಈ ಭೂಮಿಯಲ್ಲಿರೋ ಪ್ರತಿಯೊಂದು ವಸ್ತುಗಳಿಗೂ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ. ಈ ಭೂಮಿಯಲ್ಲಿ ಹುಟ್ಟುತ್ತಾ ಇರೋ ಗಿಡ ಮರಗಳೆಲ್ಲ ಅದು ಬೆಳೆಯುತ್ತೆ, ಫಲ ಕೊಡುತ್ತೆ. ಭೂಮಿಯಲ್ಲಿರೋ ಪ್ರತಿಯೊಂದನ್ನು ತಗೊಳುತ್ತೆ. ನೀರಾಗಿರ್ಬೋದು, ಈ ರೀತಿ ಬೆಳೆಯುತ್ತೆ ಅಂದರೆ ಅದಕ್ಕೂ ಜೀವ ಇರುತ್ತೆ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ಬಾಳೆಹಣ್ಣನ್ನು ಉಪಯೋಗಿಸ್ತೀವಿ. ಅದೇ ರೀತಿ ಬಾಳೆ ಎಲೆನೂ ಉಪಯೋಗಿಸ್ತೀವಿ. ಏನಾದರೂ ನಾವು ಒಂದು ಪೂಜೆ ಮಾಡ್ತೀವಿ ಅಂದರೆ ಒಂದು ಹಣ್ಣಾಗಲಿ ಏನೇ ಆಗಲಿ ಬಾಳೆ ಎಲೆ ಮೇಲೆ ಇಟ್ಟರೆ ತುಂಬ ಒಳ್ಳೆಯದು. ಮತ್ತು ಬಾಳೆ ಎಲೆಯಿಂದ ಊಟ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈಗ ಮನೆಯಲ್ಲಿ ಏನೇ ಒಂದು ಪೂಜೆ ಮಾಡಿದ್ರು, ಲಕ್ಷ್ಮೀ ಪೂಜೆ ಆಗಲಿ, ಸತ್ಯನಾರಾಯಣ ಪೂಜೆ ಆಗಲಿ, ಯಾವುದೇ ಪೂಜೆ ಆಗಿರಲಿ, ಬಾಳೆ ದಿಂಡನ್ನ ಕಟ್ತೀವಿ. ನೋಡಿ, ಈ ಬಾಳೆ ಮರ ಎಷ್ಟು ವಿಶೇಷವಾಗಿದ್ದು ಅಂತ. ಬಾಳೆ ಹಣ್ಣನ್ನು ಪೂಜೆಗಿಡ್ತೀವಿ, ಬಾಳೆ ಎಲೆನೂ ಪೂಜೆಗಿಡ್ತೀವಿ, ಬಾಳೆ ದಿಂಡನ್ನು ಪೂಜೆಗಿಡ್ತೀವಿ. ದೇವ್ರಿಗೆ ಅದು ತುಂಬಾ ಶ್ರೇಷ್ಠ. ಇದರಿಂದನೇ ನೀವು ತಿಳ್ಕೊಬೇಕು ಇದರ ಮಹತ್ವ ಎಷ್ಟು ದೊಡ್ಡದು ಅಂತ. ನಾವು ಮಾಡೋ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಈ ಬಾಳೆಹಣ್ಣು ಬಾಳೆ ಗಿಡ ಇಡೋದ್ರಿಂದ ಶುಭ ನಮಗೆ ತಂದುಕೊಡುತ್ತೆ. ನಿಮ್ಮಲ್ಲಿರೋ ಎಷ್ಟೋ ಸಮಸ್ಯೆಗಳಿಗೆ ಬಾಳೆ ಗಿಡಕ್ಕೆ ಪೂಜೆ ಮಾಡಿದ್ರೆ ಪರಿಹಾರ ಸಿಗುತ್ತೆ. ಮದುವೆ ಇಲ್ಲದೆ ಇರೋರು, ಮಕ್ಕಳು ಆಗದೆ ಇರೋರು, ಮತ್ತು ನಮಗೆ ಮನೇಲಿ ಎಷ್ಟೋ ಕಷ್ಟ ಇರುತ್ತೆ. ಈ ರೀತಿ ಇರೋರು ಏನು ಮಾಡಬೇಕು ಅಂದರೆ, ಮನೆ ಹತ್ರ ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಬಾಳೆ ಗಿಡ ಇದ್ದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಇಲ್ಲ ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಾಗಲಿ, ಈ ಸಮಯದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 4:15 5:30, ಈ ಸಮಯನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಗೋಧೂಳಿ ಸಮಯ ಅಂದರೆ 5:30 6:30 ಒಳಗಡೆ. ಇದರ ವಿಶೇಷತೆ ನಾನು ತುಂಬ ವಿಡಿಯೋಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಈ ಸಮಯ ದೇವತೆಗಳು ಓಡಾಡೋ ಸಮಯ, ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ಸಮಯದಲ್ಲಿ ನಾವೇನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮಾತಾಡಿದ್ರೆ ಅದು ಆಗತ್ತೆ. ಈ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಮಾತನ್ನಾಡಬೇಕು. ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ, ನೀವೊಂದು ಚಂಬಲ್ ನೀರು, ಸ್ವಲ್ಪ ಸಗಣಿ ತಗೊಂಡು, ಅರಿಶಿನ ಕುಂಕುಮ, ಪೂಜೆ ಸಾಮಾನೆಲ್ಲ ತಗೊಂಡು, ಆ ಟೈಮಲ್ಲಿ ಬಾಳೆ ಗಿಡದ ಮುಂದೆ ಸಗಣಿ ಹಾಕಿ, ರಂಗೋಲೆ ಹಾಕಿ, ಅರಿಶಿನ ಕುಂಕುಮ ಇಡಿ, ಹೂವು ಇಟ್ಟು ಚೆನ್ನಾಗಿ ಪೂಜೆ ಮಾಡಿ. ನಿಮ್ಗೇನು ಕಷ್ಟ ಇದೆಯೋ ಅದನ್ನು ಕೇಳ್ಕೊಳ್ಳಿ. 2 ಮಣ್ಣಿನ ದೀಪ ಹಚ್ಚಿ. ಮತ್ತು ಈ ಪೂಜೆನ ಯಾರಿಗೋಸ್ಕರ ಬೇಡ್ಕೊಂಡು ಮಾಡ್ತೀವೋ ಅವರೇ ಆ ಪೂಜೆ ಮಾಡಬೇಕು. ಯಾರಿಗೋ ಒಳ್ಳೇದಾಗಲಿ ಅಂದ್ಬಿಟ್ಟು, ಇವಾಗ ತಾಯಿ ತಂದೆನೇ ಹೋಗಿ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ರೆ ಆ ಫಲ ಸಿಗಲ್ಲ. ನಿಷ್ಠೆಯಿಂದ ಇದನ್ನು 21 ದಿನ ಮಾಡೋದ್ರಿಂದ ಏನು ಸಮಸ್ಯೆ ಇದೆಯೋ ಆ ಪರಿಹಾರ ಇಲ್ಲಿ ಸಿಗತ್ತೆ. ಈ ರೀತಿ ಬಾಳೆ ಗಿಡಕ್ಕೆ ಪೂಜೆ ಮಾಡೋದ್ರಿಂದ ಏನಾದರೂ ದೋಷ ಇದ್ದರೆ ಅದೂ ಪರಿಹಾರ ಆಗುತ್ತೆ. ಮತ್ತು ಇವಾಗ ಎಲ್ಲರೂ ಬಾಳೆ ಗಿಡ ಇರುತ್ತೆ, ಅದು ಒಣಗ್ತಾ ಇರುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ. ಅದರಿಂದ ನಿಮಗೆಷ್ಟೋ ಕರ್ಮಗಳು ಪಾಪಗಳು ಕಳೆಯುತ್ತೆ. ಯಾಕಂದರೆ ಅದರ ವಿಶೇಷತೆ ಏನು ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ದೆ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.